ಇವತ್ತಿನ ದಿವಸ ಆರೋಗ್ಯ ಹಕ್ಕಿನ ಜಾಥಾ ನಾವೇನು ಸಂಘಟನೆ ಮಾಡ್ತಾ ಇದ್ದೀವಿ ಬಿಜಾಪುರ ಜಿಲ್ಲೆಯಲ್ಲಿ, ಇದು ಬಹಳ ಮಹತ್ವವಾದಂತಹ ವಿಷಯ. ಯಾಕಂತಂದ್ರೆ ಇವತ್ತ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆರೋಗ್ಯದ ಕ್ಷೇತ್ರವನ್ನ ಹಂತ ಹಂತವಾಗಿ ಖಾಸಗೀಕರಣ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಈ ನಿನ್ನೆ ಅನೌನ್ಸ್ ಮಾಡಿದ ಬಜೆಟ್ ನಲ್ಲಿ ಕೂಡ ಆರೋಗ್ಯಕ್ಕೋಸ್ಕರ ಹೆಚ್ಚಿನ ಅನುದಾನ ಏನು ಕೊಟ್ಟಿಲ್ಲ ಅವರು, ಅಥವಾ ಸರ್ಕಾರಿ ಆಸ್ಪತ್ರೆಗಳನ್ನ ಬಲಪಡಿಸಲಿಕ್ಕೆ ಅಥವಾ ಆರೋಗ್ಯ ಕ್ಷೇತ್ರವನ್ನು ಉತ್ತಮಪಡಿಸಲಿಕ್ಕೆ ಔಷಧಗಳನ್ನು ಖರೀದಿ ಮಾಡಲಿಕ್ಕೆ ಆಗಲಿ, ಇದು ಯಾವುದಕ್ಕೂ ಕೂಡ ಬಜೆಟ್ ನಲ್ಲಿ ಹೆಚ್ಚಿನ ಹಣವನ್ನ ಕೊಟ್ಟಿಲ್ಲ. ಇದನ್ನ ನಾವು ತೀವ್ರವಾಗಿ ಖಂಡಿಸಲೇಬೇಕು. ಇವತ್ತ ನಮ್ಮ ಬಿಜಾಪುರ ಜಿಲ್ಲೆಗೆ ತಗೊಂಡ್ರೆ ಕಳೆದ 4 ತಿಂಗಳುಗಳಿಂದ ನಾವಿಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತೇಳಿ ಹೋರಾಟ ಮಾಡಿದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಿಜಾಪುರಿಗೆ ಬಂದಾಗ ಕಳೆದ ತಿಂಗಳ 9ನೇ ತಾರೀಕು ಏನು ದರ್ಬಾರ್ ಗ್ರೌಂಡ್ ನಲ್ಲಿ ಸುಮಾರು 10,000 ಜನ ಸೇರಿದ್ರು. ಅಲ್ಲಿ ಎಲ್ಲ ಜನರ ಎದುರುಗಡೆ ಅವರು ಒಂದು ಘೋಷಣೆಯನ್ನ ಮಾಡಿದರೆ, ಮಹತ್ವವಾದಂತಹ ಘೋಷಣೆಯನ್ನ. ಅದೇನಂದ್ರೆ ಬಿಜಾಪುರ ಜಿಲ್ಲೆಗೆ ನಾವು PPP ಮಾದರಿಯನ್ನ ಕೈಬಿಟ್ಟು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ನಾವು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಈ ಒಂದು ಘೋಷಣೆಯನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ ಇವತ್ತಿನ ಈ ಹೋರಾಟದ ಮೂಲಕ. ಅಷ್ಟೇ ಅಲ್ಲ, ಮತ್ತೆ ನಾವು ಮನವಿ ಮಾಡ್ಕೊಳ್ತಾ ಇರೋದು ಏನಂದ್ರೆ, ಬರುವ ಬಜೆಟ್ ನಲ್ಲಿ ಈ ಮಾರ್ಚ್ ನಲ್ಲಿ ಏನು ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾರೆ, ಆ ಬಜೆಟ್ ನಲ್ಲಿ ಈ ಒಂದು ಮೆಡಿಕಲ್ ಕಾಲೇಜ್ ಪ್ರಾರಂಭಕ್ಕೆ ಹಣ ನಿಗದಿ ಮಾಡಬೇಕಂತ ಕೂಡ ನಾವು ಇವತ್ತಿನ ಈ ಒಂದು ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಎರಡನೇದಾಗಿ, ಇವತ್ತ ಸರ್ಕಾರಿ ಆಸ್ಪತ್ರೆಗಳನ್ನ ಹಂತ ಹಂತವಾಗಿ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ಇವತ್ತು ಬಿಜಾಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ತಗೊಂಡ್ರೆ ಇಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇದೆ. ಈ ಸ್ಕ್ಯಾನಿಂಗ್ ಸೆಂಟರ್ ಕೂಡ ಅವರು BPL ಕಾರ್ಡ್ಗೆ ಉಚಿತವಿದೆ, ಬೇರೆಯವರಿಗೆಲ್ಲ 3,000 ರೂಪಾಯಿ ತುಂಬಬೇಕು, ಹೊರಗಡೆ ಹೋದ್ರೆ 7,000 ರೂಪಾಯಿ ಇದೆ. ನಾವು ಕೇಳ್ತಾ ಇರೋದಂದ್ರೆ ಸಂಪೂರ್ಣ ಉಚಿತವಾಗಿರ್ಬೇಕು. ಬಡವರಿಗೆ ಯಾರೇ ಹೋಗ್ಲಿ, ರೈತರು, ಕೂಲಿಕಾರರು, ಬಡವರಿಗೆ, ಹೋದವರಿಗೆ ಎಲ್ಲರಿಗೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡ್ಡು ತಗೊಳ್ಬಾರ್ದು, ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಂತೇಳಿ ನಾವು ಇವತ್ತಿನ ಈ ಒಂದು ಹೋರಾಟದ ಮೂಲಕ ರಾಜ್ಯ ಸರ್ಕಾರವನ್ನ ನಾವು ಒತ್ತಾಯಿಸ್ತಾ ಇದ್ದೀವಿ. ಯಾಕಂತಂದ್ರೆ ಖಾಸಗಿ ಆಸ್ಪತ್ರೆಗಳು ಸಾಕಷ್ಟು ಇದೆ, ಇವತ್ತು ಅಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಉತ್ತಮ ಟ್ರೀಟ್ಮೆಂಟ್ ಕೂಡ ಸಿಗಬಹುದು ಖಾಸಗಿ ಆಸ್ಪತ್ರೆಯಲ್ಲಿ. ಆದ್ರೆ ಅಲ್ಲಿ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗ್ತದೆ, ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಇವತ್ತ ಬಡವರಿಗಿರೋದು ಒಂದೇ ಒಂದು ನಮ್ಮ ಸರ್ಕಾರಿ ಆಸ್ಪತ್ರೆ, PHCಗಳು, ಸರ್ಕಾರಿ ಸೌಲಭ್ಯಗಳು. ಇವುಗಳನ್ನ ಯಾವ ಕಾರಣಕ್ಕೂ ಕೂಡ ಖಾಸಗಿಯವರಿಗೆ ಕೊಡಬಾರದು. ಅದು ಸರ್ಕಾರ ನೇತೃತ್ವದಲ್ಲೇ ಇರಬೇಕು, ಸರ್ಕಾರವೇ ಸೂಪರ್ವೈಸ್ ಮಾಡಬೇಕು. ಎಲ್ಲನೂ ಕೂಡ ಬಡವರಿಗೆ ಉಚಿತವಾಗಿ ಸಿಗುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಇರಬೇಕಂತೇಳಿ ನಾವು ಇವತ್ತ ರಾಜ್ಯ ಸರ್ಕಾರಕ್ಕೆ ಇವತ್ತಿನ ಈ ಒಂದು ಹೋರಾಟದ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾಗಿರುವಂತದ್ದು. ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದ್ರೆ ನಮಗೆ 24 ದಿವಸ ಟ್ರೀಟ್ಮೆಂಟ್ ಸಿಗ್ತದೆ. ಪ್ರೊಫೆಸರ್ಸ್, ಡಾಕ್ಟರ್ಸ್, ಎಲ್ಲ ಡಿಪಾರ್ಟ್ಮೆಂಟ್ ನವರು ಬರ್ತಾರೆ. ಮತ್ತು ಇಲ್ಲಿ ಆಲ್ರೆಡಿ ENB ಕೋರ್ಸ್ ಸ್ಟಾರ್ಟ್ ಆಗಿದೆ. ಆಮೇಲೆ ನೆಕ್ಸ್ಟ್ ಇಯರ್ ಲಿಂದ MS, MD ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ 153 ಎಕರೆ ಜಮೀನ್ ಇದೆ, ಮತ್ತು ಟ್ರಾಮಾ ಸೆಂಟರ್ ಇದೆ, ಅಡ್ವಾನ್ಸ್ಡ್ ಒಂದು ಆಪರೇಷನ್ ಥಿಯೇಟರ್ ಇದೆ, ಹಾಗೂ ಎಲ್ಲ ರೀತಿಯಾದಂತ ತಾಯಿ ಮಗು ಆಸ್ಪತ್ರೆ ಇದೆ. 700 ಬೆಡ್ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲಿದೆ. ದಿನಾಲೂ 2,000 ಹತ್ರ ಪೇಷಂಟ್ ಬರ್ತಾರೆ. ದಯಮಾಡಿ ನೀವು ಯಾರಾದ್ರೂ ಹೋಗಿ ಸರ್ಕಾರಿ ಆಸ್ಪತ್ರೆ ನೋಡ್ಕೊಂಡ್ ಬನ್ನಿ. ಇಲ್ಲಿಂದ ಅಲ್ಲಿವರೆಗೆ ಕ್ಯೂ ಇರ್ತದೆ. ಮುಂಜಾನೆ 9 ಗಂಟೆಗೆ ಹೋದ್ರೆ ಒಂದ್ ಕಡೆ ಹೆಣ್ಮಕ್ಳು, ಒಂದ್ ಕಡೆ ಗಂಡು ಮಕ್ಕಳು ನಿಂತಿರ್ತಾರೆ. ಯಾಕಂದ್ರೆ ಅವರಿಗೆ ಆಸ್ಪತ್ರೆಗೆ ತೋರಿಸ್ಲಿಕ್ಕೆ ಇದೊಂದೇ ಉಚಿತವಾಗಿರುವಂತಹ ಮಾರ್ಗ. ಅದಕ್ಕೋಸ್ಕರ ಬಡವರು ಅವತ್ತಿನ ದಿವಸ ಕೂಲಿ ಹೋದ್ರೆ ಪರವಾಗಿ ಅಂತ ಹೇಳ್ಬಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಟ್ರೀಟ್ಮೆಂಟ್ ನ ತಗೊಳ್ತಾ ಇದ್ದಾರೆ. ಆದ್ರಿಂದ ನಾವೇನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಯಿಂದ ಇವತ್ತಿನ ಈ ಹೋರಾಟವನ್ನು ಸಂಪೂರ್ಣ ಬೆಂಬಲಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಸರ್ಕಾರ ಕೂಡಲೇ ಖಾಸಗೀಕರಣವನ್ನು ಕೈ ಬಿಡಬೇಕು ಮತ್ತು ಮುಂದಿನ ಬಜೆಟ್ ನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೋಸ್ಕರ ಹಣ ನಿಗದಿ ಮಾಡಬೇಕಂತೇಳಿ ಒತ್ತಾಯಿಸ್ತಾ ಇದ್ದೀವಿ ಸ್ನೇಹಿತರೆ. ಧನ್ಯವಾದಗಳು. ತಮ್ಮ ಹೆಸರು? ಬಿ ಭಗವಾನ್ ರೆಡ್ಡಿ, SUC ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮತ್ತು ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಯ ಪ್ರಮುಖರಲ್ಲಿ ಒಬ್ಬರು.